ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಸಂಧ್ಯಾ ಪೋಚು, ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಅಟ್ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್, ಬೆಂಗಳೂರು. ಸೊ ಇವತ್ತಿನ ನಾವು ಮಾಹಿತಿ ಕೊಡುವ ಉದ್ದೇಶ ಅಂತ ಹೇಳಿದ್ರೆ ಈ ಕ್ಯಾನ್ಸರ್ ಇಲ್ಲ ಅರ್ಬುದ ರೋಗದ ಲಕ್ಷಣಗಳು. ಸೊ ಇದು ಸಾಮಾನ್ಯ ಲಕ್ಷಣಗಳಾದರೂ ಇರಬೇಕು ಅಂತೇಳಿದ್ರೆ ಕಾಮನ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಇಲ್ಲ ಕೆಲವೊಂದು ಸ್ಪೆಸಿಫಿಕ್ ಲಕ್ಷಣಗಳು ಅಂತೇಳಿದ್ರೆ ನಿರ್ದಿಷ್ಟ ಲಕ್ಷಣಗಳು, ಇದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡ್ತೇನೆ. ಸೊ ಇದರಿಂದ ನೀವೇನು ತಿಳ್ಕೊಬೇಕು ಅಂತಂದರೆ, ಈ ಥರ ಯಾವುದೇ ಲಕ್ಷಣಗಳು ಸತತವಾಗಿ ಇದ್ದಲ್ಲಿ ದಿನಗಳ ಲೆಕ್ಕದಲ್ಲಿ ಇಲ್ಲ ತಿಂಗಳುಗಳ ಘಟ್ಟದಲ್ಲಿ ನೀವು ದಯವಿಟ್ಟು ಒಂದು ಹೆಚ್ಚಿನ ತಜ್ಞರನ್ನು ಭೇಟಿ ಮಾಡಿ ಅವರಿಂದ ಸಲಹೆ ತಗೊಂಡು ಕೆಲವೊಂದು ಪರೀಕ್ಷೆಗಳನ್ನು ಮಾಡಿಸಿಕೊಂಡು ಅದನ್ನು ನೀವು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಈ ಮಾಹಿತಿಯಲ್ಲಿ ನೀವು ಹೆದರ್ಕೊಂಡು ಈ ಥರ ಸಿಂಪ್ಟಮ್ಸ್ ಬಂದರೆ ಕ್ಯಾನ್ಸರೇ ಇರಬಹುದು, ಅದಕ್ಕೋಸ್ಕರ ನಾನು ಹೋಗೋದೇ ಇಲ್ಲ ಆಸ್ಪತ್ರೆಗೆ ಅಂತ ಹೇಳಿ ಮಾತ್ರ ದಯವಿಟ್ಟು ತಿಳ್ಕೊಬಾರ್ದು. ಇದರಿಂದ ನೀವು ಹೆಚ್ಚಿನ ಉಪಯೋಗ ಪಡ್ಕೋಬೇಕು ಅಂತ ಹೇಳಿ ನಾನು ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಸೊ ಇವಾಗ ಅರ್ಬುದ ರೋಗ ಇಲ್ಲ ಕ್ಯಾನ್ಸರ್ ಅಂತ ಹೇಳಿದ್ರೆ ಕೆಲವೊಂದು ಸಾಮಾನ್ಯ ಲಕ್ಷಣಗಳಿರುತ್ತೆ. ಸಾಮಾನ್ಯ ಲಕ್ಷಣಗಳು ಅಂತಂದರೆ ಜನರಲ್ ಸಿಂಪ್ಟಮ್ಸ್. ಇದು ಕ್ಯಾನ್ಸರಲ್ಲಾದರೂ ಇರ್ಬೋದು, ಇಲ್ಲ ಯಾವುದೇ ಕಾಯಿಲೆಯಲ್ಲಾದರೂ ಇರ್ಬೋದು, ಇಲ್ಲ ಅದು ಕೆಲವೊಂದು ಸತಿ ನಮ್ಮ ಫಿಸಿಯೋಲಾಜಿಕಲ್ ಅಂತ ಹೇಳ್ತೀವಿ, ಕೆಲವೊಬ್ಬರು ಏಜ್ ಆದಂಗೆ ವಯಸ್ಸಾದಂಗೆ ಇದು ಸಾಮಾನ್ಯವಾಗಿಯೂ ಇರ್ಬೋದು, ನಾರ್ಮಲ್ ಸಿಂಪ್ಟಮ್ಸು ಇರ್ಬೋದು. ಬಟ್ ಅದನ್ನು ಖಚಿತಪಡಿಸ್ಕೊಳ್ಳೋದು ಅಂತ ಹೇಳಿದ್ರೆ ಕೆಲವೊಂದು ಟೆಸ್ಟ್ಗಳು ಮಾಡಿಸ್ಬೇಕಾಗುತ್ತೆ. ಸೊ ಇದ್ರದ್ದು ಮಹತ್ವ ಇರುತ್ತೆ. ಸೊ ಸಾಮಾನ್ಯ ಲಕ್ಷಣಗಳು ಅಂತ ಹೇಳಿದ್ರೆ ಅನ್ಇಂಟೆನ್ಷನಲ್ ವೆಯ್ಟ್ ಲಾಸ್ ಅಂತ ಹೇಳ್ತೀವಿ. ಅನ್ಇಂಟೆನ್ಷನಲ್ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಡಯೆಟ್, ಇವಾಗ ಫುಡ್ಡಲ್ಲಿ ಏನಾದರೂ ವ್ಯತ್ಯಾಸ ಮಾಡಿಕೊಂಡು ಇವಾಗ ತುಂಬ ಎಕ್ಸಸೈಸು ಈ ಥರ ವಾಕಿಂಗು ಆ ಥರ ಎಲ್ಲ ಮಾಡಿಕೊಂಡು ಒಂದು ಉದ್ದೇಶಪೂರ್ವಕವಾಗಿ ಅವರು ತೂಕ ಇಳಿಸಲಿಕ್ಕೆ ಪ್ರಯತ್ನ ಮಾಡದೆ, ಅದೇ ಹಾಗೆ ಏನೂ ಪ್ರಯತ್ನವಿಲ್ಲದೆ ಫುಡ್ಡಲ್ಲಾಗಲಿ ಎಕ್ಸಸೈಸ್ ಆಗಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಲಿ ಏನು ಅವರು ಮಾರ್ಪಾಡು ಮಾಡ್ಕೊಳ್ಳದೆ ಒಂದು ದೇಹದ ತೂಕ ಕಡಿಮೆ ಆಗೋದು. ಇದರಲ್ಲೂ ನಮಗೆ ಕೆಲವೊಂದು ಡೆಫಿನಿಷನ್ಸ್ ಇದೆ. ಯಾವ ಥರ ತೂಕ ಲಾಸ್, ಇವಾಗ 1 kg ನಾವು ಸಡನ್ನಾಗಿ ಕಡಿಮೆ ಆದ್ವಿ ಅಂತ ಹೇಳಿದ್ರೆ ನಾವು ಯಾರೂ ಅದಕ್ಕೆ ಭಯಪಡಬೇಕು ಅಂತ ಏನಿಲ್ಲ. ಸೊ ಇವಾಗ ಒಂದು 100 kg ವ್ಯಕ್ತಿ 10% ವೇಟ್ ಲಾಸ್ ಓವರ್ 6 months ಅಂತ ಹೇಳ್ತೀವಿ. ಇವಾಗ ಎಕ್ಸಾಂಪಲ್ ಅಂತ ಹೇಳಿದ್ರೆ ಒಂದು 100 kg ವ್ಯಕ್ತಿ ಒಂದು 10 kg ವೇಟ್ ಲಾಸ್ ಆಗೋದು 6 monthsಲ್ಲಿ ವಿತೌಟ್ ಎನಿ ಕಾಂಟ್ರಿಬ್ಯೂಷನ್ ಫ್ರಮ್ ದ ಪರ್ಸನ್ ಅಂತಂದರೆ ಅವರೇನು ಅದಕ್ಕೋಸ್ಕರ ನಿಗದಿತವಾಗಿ ಏನೂ ಮಾಡದೆ. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಅಲಾರ್ಮಿಂಗ್. ಏಕೆಂದರೆ ಆ ಥರ ದೇಹದ ತೂಕ ವ್ಯತ್ಯಾಸ ಆಗಬಾರ್ದು. ಸೊ ದಟ್ ಈಸ್ ಒನ್ ಆಫ್ ದ ಕಾಮನ್ ಸಿಂಪ್ಟಮ್ಸ್. ಅದು ಯಾವುದೇ ನಾನು ಪ್ರತಿ ಸಿಂಪ್ಟಮ್ಸಲ್ಲಿ ನಿಮಗೆ ಅದನ್ನೇ ಮತ್ತೆ ವಿವರಿಸ್ತಾ ಹೋಗ್ತೀನಿ. ಇದು ಯಾವುದೂ ಸಿಂಪ್ಟಮ್ಸು ಕ್ಯಾನ್ಸರ್ ಸಿಂಪ್ಟಮ್ಸ್ ಅಂತ ಇಲ್ಲ. ಇದು ಸಮಥಿಂಗ್ ಪೆಥಲಾಜಿಕಲ್ ಅಂತಂದರೆ ಏನೋ ಒಂದು ವ್ಯತ್ಯಾಸ ಇದೆ ಬಾಡಿಯಲ್ಲಿ, ಏನು ಅಂತ ಹೇಳಿ ಅದು ನಿಮ್ಮ ತಜ್ಞರು ನಿಮಗೆ ನೆಕ್ಸ್ಟ್ ಟೆಸ್ಟಿಂಗಲ್ಲಿ ಹೇಳ್ತಾರೆ. ಸೊ ಸೆಕೆಂಡ್ ಸಾಮಾನ್ಯ ಸಿಂಪ್ಟಮ್ ಕ್ಯಾನ್ಸರಲ್ಲಿ ಅಂತ ಹೇಳಿದ್ರೆ ಲಾಸ್ ಆಫ್ ಎಪಿಟೈಟ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಅವ್ರಿಗೆ ಜೀರ್ಣ ಶಕ್ತಿ ಇಲ್ಲ ಪಚನ ಶಕ್ತಿ ಇಲ್ಲದೆ ಇರೋದು, ಹೊಟ್ಟೆ ಹಸಿವೆ ಆಗದಿರೋದು. ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನಾವು ಒಂದು 3 ಸತಿ ಇಲ್ಲ 4 ಸತಿ ಊಟ ಮಾಡ್ತೀವಿ, ಹೊಟ್ಟೆ ಹಸಿಯುತ್ತೆ, ಅದು ಡೈಜೆಸ್ಟು ಆಗುತ್ತೆ. ಈ ಥರ ಕೆಲವೊಂದು ಈ ಕ್ಯಾನ್ಸರ್ ಸಿಂಪ್ಟಮ್ಸಲ್ಲಿ ಒಂದು ಸಿಂಪ್ಟಮ್ಸ್ ಅಂತಂದರೆ ಈ ಹೊಟ್ಟೆ ಹಸಿವೆನೇ ಆಗದಿರೋದು, ಊಟ ಬೇಡ ಅಂತ ಅನ್ಸೋದು. ಇವಾಗ ಒಂದು ವ್ಯಕ್ತಿ ಅಟ್ಲೀಸ್ಟ್ ಒಂದು 6 ಗಂಟೆಗೆ ಒಂದು ಸತಿ ಏನಾದರೂ ತೊಗೋಬೇಕು ಅಂತ ಅನಿಸುತ್ತೆ, ಆ ಥರ ಹೊಟ್ಟೆ ಹಸಿದೆ ಆಗದಿರೋದು. ಅದು ಹಲವಾರು ಕಾರಣಗಳು ಇರುತ್ತೆ, ಒಂದು ಕಾರಣ ಅದು ಕ್ಯಾನ್ಸರ್. ಥರ್ಡ್ ಅಂತ ಹೇಳಿದ್ರೆ ವೀಕ್ನೆಸ್ ಅಂದರೆ ಸುಸ್ತು ಅನ್ನೋದು ತುಂಬ ಸಬ್ಜೆಕ್ಟಿವ್. ಅಂತ ಹೇಳಿದ್ರೆ ಇವಾಗ ಒಂದೊಂದು ವ್ಯಕ್ತಿಗೆ, ಇವಾಗ ನಾವು ಕೆಲವೊಬ್ರು ಸೆಡೆಂಟ್ರಿ ವರ್ಕರ್ಸ್ ಅಂತ ಹೇಳ್ತೀವಿ, ಆಫೀಸ್ ಕೆಲಸ ಅಷ್ಟೇ ಮಾಡಿಕೊಂಡು ಕೂತ್ಕೊಂಡಿರೋರಿಗೆ ಸ್ವಲ್ಪ ಎಕ್ಸರ್ಷನ್ ಆದರೂ ನಾರ್ಮಲಿನೇ ಸುಸ್ತಾಗುತ್ತೆ. ಇವಾಗ ಕಾರ್ಮಿಕರು, ನಾವು ಲೇಬರರ್ಸಿಂದ ತೊಗೊಂಡ್ರೆ ಅವರು ತುಂಬ ಕಷ್ಟಪಟ್ಟು ದುಡಿತಾರೆ, ಅವರಿಗೆ ಅದಕ್ಕಿಂತ ಜಾಸ್ತಿ ಅವ್ರು ಎಕ್ಸರ್ಷನ್ ಮಾಡಿದರೆ ಸುಸ್ತಾಗ್ಬೋದು. ಸೊ ಈ ಸುಸ್ತು ಅನ್ನೋದು ತುಂಬ ಸಬ್ಜೆಕ್ಟಿವ್, ಅದನ್ನು ನಾವು ತುಂಬ ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಎಲ್ಲರಿಗೂ ಸುಸ್ತಿರೋರಿಗೆ ಏನಾದರೂ ತೊಂದರೆ ಇದೆ, ರೋಗ ಇದೆ ಅಂತ ಅಲ್ಲ. ಸೊ ಆದರೆ ಇದೆಲ್ಲ ಲಕ್ಷಣಗಳು ಜೊತೆಯಾಗಿ ಬಂದಾಗ ಕೆಲವೊಬ್ಬರಿಗೆ ಈ ಥರ ದೇಹದ ತೂಕ ಕಡಿಮೆ ಆಗೋದು, ಊಟ ಮಾಡಲಿಕ್ಕೆ ಮನಸ್ಸಾಗದಿರೋದು, ಈ ಥರ ತುಂಬ ಸುಸ್ತು ಅಂತ ಯಾವಾಗಲೂ ಮಲ್ಕೊಳ್ತಾ ಇರೋದು, ಆ ಥರ ಇದ್ದಾಗ ಕೆಲವೊಂದು ಲಕ್ಷಣಗಳು, ಇದು ಕ್ಯಾನ್ಸರ್ ಲಕ್ಷಣಗಳು ಇರ್ಬೋದು, ಇಲ್ಲದೇನೂ ಇರ್ಬೋದು, ನೀವು ನಿಮ್ಮ ತಜ್ಞರನ್ನು ಭೇಟಿ ಮಾಡಬೇಕಾಗುತ್ತೆ. ಸೊ ಇದು ಸಾಮಾನ್ಯ ಲಕ್ಷಣಗಳು ಅಂತ ಹೇಳ್ತೀವಿ. ನೆಕ್ಸ್ಟು ನಿರ್ದಿಷ್ಟ ಲಕ್ಷಣಗಳು ಅಂತಂದರೆ ಕ್ಯಾನ್ಸರ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್. ಸೊ ಇವಾಗ ಕ್ಯಾನ್ಸರ್ ಇಲ್ಲ ಅರ್ಬುದ ರೋಗ ಅಂತ ಹೇಳಿದ್ರೆ ಏನು, ಇದು ನಮ್ಮ ದೇಹದಲ್ಲಿ ಯಾವುದೇ ಕಣಗಳು ತೊಗೊಂಡ್ರೆ, ಯಾವುದೇ ಆರ್ಗನ್ ಸಿಸ್ಟಮ್ ತೊಗೊಂಡ್ರೆ ಅದಕ್ಕೆ ಅದರದ್ದೇ ಕೆಲವೊಂದು ಫಂಕ್ಷನ್ಸ್ ಇರುತ್ತೆ. ಸೊ ಆ ಫಂಕ್ಷನ್ಸ್ ನಮಗೆ ಆಗೋದು ಅಂತ ಹೇಳಿದ್ರೆ ಆ ಕೆಲಸ, ನಾರ್ಮಲ್ ಸೆಲ್ಸ್ ಆ ಥರ ಕೆಲಸ ಮಾಡ್ತಾ ಇರೋದ್ರಿಂದ. ಸೊ ಅಲ್ಲಿಗೆ ಕ್ಯಾನ್ಸರ್ ಆವರಿಸಿಕೊಂಡಾಗ ಆ ಥರ ನಾರ್ಮಲ್ ಫಂಕ್ಷನ್ಸ್ ಲಾಸ್ ಆಗುತ್ತೆ. ನಾರ್ಮಲ್ ಫಂಕ್ಷನ್ಸ್ ಲಾಸ್ ಆದಾಗ ಈ ಥರ ಅಬ್ನಾರ್ಮಲ್ ಲಕ್ಷಣಗಳು ನಮಗೆ ಬರುತ್ತೆ. ಸೊ ಇಟ್ ಈಸ್ ಸ್ಪೆಸಿಫಿಕ್ ಟು ದ ಸಿಸ್ಟಮ್. ಸೊ ಇವಾಗ ನಮಗೆ ಕ್ಯಾನ್ಸರ್ ರೋಗ ಅಂತ ಹೇಳಿದ್ರೆ ಮೆದುಳಿನಿಂದ ಹಿಡಿದು ಚರ್ಮದ ತನಕ ಕ್ಯಾನ್ಸರ್ ಬರ್ಬೋದು. ಈ ಪ್ರತಿ ಅಂಗಾಂಗಗಳಿಗೂ ಅದರದೇ ಆದ ಸೀಮಿತವಾದ ಕಾರ್ಯಗಳು ನಿರ್ವಹಿಸಲಿಕ್ಕಿರುತ್ತೆ. ಸೊ ಆ ಕಾರ್ಯಗಳು ಡಿಸ್ಟರ್ಬೆನ್ಸ್ ಆದಾಗ ಕೆಲವೊಂದು ಸಿಂಪ್ಟಮ್ಸ್ ಬರುತ್ತೆ.
ಸೊ ನಾನು ಪ್ರತಿ ಆರ್ಗನ್ ವೈಸ್ ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಬರ್ತೀನಿ. ಯಾವ ಆರ್ಗನಲ್ಲಿ ಈ ಥರ ಕ್ಯಾನ್ಸರ್ ಬಂದರೆ, ಇಲ್ಲ ಅದು ಕ್ಯಾನ್ಸರ್ ಅಲ್ಲದೇನೂ ಬೇರೆನೂ ಪ್ರಾಬ್ಲಮ್ ಇರಬಹುದು, ಅದರದ್ದು ಆರ್ಗನ್ ಫಂಕ್ಷನ್ ಲಾಸ್ ಆದರೆ ಏನು ಸಿಂಪ್ಟಮ್ಸ್ ಬರ್ಬೋದು, ಏನು ಈ ಥರ ಲಕ್ಷಣಗಳು ಬಂದರೆ ನೀವು ಹೆಚ್ಚಿನ ಡಾಕ್ಟ್ರನ್ನ ಕಾಣಬೇಕು ಅಂತ ಹೇಳಿ. ಸೊ ಇವಾಗ ಮಿದುಳು ಅಂತ ಹೇಳಿದ್ರೆ, ಸೊ ಮಿದುಳು ನಮ್ಮದು ಒಂಥರ ಮದರ್ ಬೋರ್ಡ್ ಆಫ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ನಮ್ಮದೆಲ್ಲ ಕಂಟ್ರೋಲ್ ಇರೋದು ಮಿದುಳಲ್ಲಿ. ಸೊ ಮಿದುಳಲ್ಲಿ ಕಂಟ್ರೋಲ್ ತಪ್ಪಿದಾಗ ಯೂಶ್ವಲಿ ಏನಾಗುತ್ತೆ ಅಂತಂದರೆ, ಸಾಮಾನ್ಯವಾಗಿ ಈ ಥರ ಮಿದುಳಲ್ಲಿ ಏನಾದರೂ ತೊಂದರೆಗಳು ಇಲ್ಲ ಕ್ಯಾನ್ಸರ್ ಇದ್ದಾಗ ಪೇಷಂಟ್ಸ್ ಬರೋದು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಹೆಡ್ಏಕ್, ಅನ್ರಿಲೆಂಟ್ಲೆಸ್ ಹೆಡ್ಏಕ್ ಅಂತ ಹೇಳ್ತೀವಿ. ತುಂಬ ತಲೆನೋವು ಆಲ್ಮೋಸ್ಟ್ ಅವ್ರು ಹಿಡ್ಕೊಂಡಿರ್ತಾರೆ, ಅಷ್ಟು ತಲೆಭಾರ ಇರುತ್ತೆ, ತಲೆನೋವು ಹಲವಾರು ಕಾರಣಗಳಿಂದಲೂ ಇರುತ್ತೆ. ನಾನು ಇದನ್ನು ಪದೇ ನನ್ನ ಮಾತುಕತೆಯಲ್ಲಿ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಎಲ್ಲ ಈ ಥರ ಲಕ್ಷಣಗಳು ಕ್ಯಾನ್ಸರ್ ಲಕ್ಷಣಗಳಲ್ಲ. ಸೊ ದಯವಿಟ್ಟು ನೀವು ಭಯಭೀತರಾಗಬಾರ್ದು. ಸೊ ನೀವು ಈ ಥರ ಸಿಂಪ್ಟಮ್ಸ್ ಬಂದಾಗ ಹೆದರ್ಕೊಂಡು ನಾನು ಡಾಕ್ಟ್ರ್ ಹತ್ರ ಹೋದರೆ ಕ್ಯಾನ್ಸರ್ ಅಂತ ಹೇಳ್ಬಿಡ್ತಾರೆ ಅಂತ ಹೇಳ್ಕೊಂಡು ಹೋಗದೇ ಇರಬೇಡಿ. ಕೆಲವೊಂದು ಸತಿ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಇದು ಕ್ಯಾನ್ಸರ್ ಅಲ್ಲ, ಇದು ಬೇರೆ ಯಾವುದೂ ಅಲ್ಲ, ಇದು ನಾರ್ಮಲ್ ಅಂತ ಹೇಳಿಸ್ಕೊಳ್ಳೋದು ಒಳ್ಳೆಯದು. ಅಟ್ಲೀಸ್ಟ್ ನೀವು ಆವಾಗ ನೆಮ್ಮದಿಯಾಗಿ ಮನೇಲಾದರೂ ಇರ್ತೀರಾ, ನನಗೆ ಏನು ತೊಂದರೆ ಇಲ್ಲ, ನಾನೊಂದು ಆರೋಗ್ಯವಾಗಿ ಇದ್ದೀನಿ ಅಂತ ಹೇಳಿ. ಸೊ ಇದನ್ನು ಮಾತ್ರ ನೀವು ದಯವಿಟ್ಟು ನನ್ನ ಮಾತುಕತೆಯಲ್ಲಿ ಅರ್ಥ ಮಾಡ್ಕೊಳ್ತಾ ಇರಬೇಕು. ಸೊ ಮೇನ್ ಅಂತಂದರೆ ನಾನು ಹೇಳಿದ್ದು ತಲೆನೋವು. ಸೊ ತಲೆನೋವು ಬರ್ಬೋದು, ಕೆಲವೊಬ್ಬರಿಗೆ ತಲೆನೋವು ಅರ್ಲಿ ಮಾರ್ನಿಂಗ್ ಹೆಡ್ಏಕ್ ಅಂತ ಹೇಳ್ತೀವಿ. ಮಾರ್ನಿಂಗ್ ಬೆಳಗ್ಗೆ ಎದ್ದಾಗ ತಲೆನೋವು ಶುರುವಾಗುತ್ತೆ, ವಾಂತಿ ಬರುತ್ತೆ, ವಾಂತಿ ಬಂದಾದಮೇಲೆ ತಲೆನೋವು ರಿಲೀವ್ ಆಗುತ್ತೆ. ಇದು ತಲೆದು ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರೆಷರ್ ರಿಲೀವಿಂಗ್ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ವಾಮಿಟಿಂಗ್ ಬಂದಾದಮೇಲೆ ಈ ತಲೆನೋವು ಕಡಿಮೆ ಆಗುತ್ತೆ. ಇದ್ರ ಜೊತೆ ಅಸೋಸಿಯೇಟೆಡ್ ಮತ್ತು ಕೆಲವೊಂದು ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಕಣ್ಣು ಮಂಜಾಗೋದು, ನಡಿಬೇಕಾದ್ರೆ ಅವ್ರಿಗೆ ಒಂಥರ ಬ್ಯಾಲೆನ್ಸ್ ಇಲ್ದಿರೋದು, ಬೀಳ್ತೀವಿ ಅಂತ ಅನ್ಸೋದು. ನೆಕ್ಸ್ಟ್ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಈ ಫಿಟ್ಸ್ ಬರ್ಬೋದು. ಫಿಟ್ಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಈ ಸಿಜರ್ಸ್ ಅಂತ ಹೇಳ್ತೀವಿ, ಲಕ್ವಾ ಅಂತ ಹೇಳ್ತೀವಿ. ಆ ಥರ ಅವ್ರಿಗೆ ಸಡನ್ನಾಗಿ ಈ ಥರ ಅಬ್ನಾರ್ಮಲ್ ಇನ್ವಾಲಂಟ್ರಿ ಮೂಮೆಂಟ್ಸ್ ಆಗ್ಬೋದು, ಕೈ ಕಾಲು ಕುಲ್ಕೋದು, ಪ್ರಜ್ಞೆ ತಪ್ಪೋದು, ಆ ಥರ ಬರ್ಬೋದು. ಕೆಲವೊಬ್ಬರು ಪ್ರಜ್ಞೆ ಕಂಟಿನ್ಯೂಸ್ ಆಗಿ ತಪ್ತಾ ಇರ್ಬೋದು, ಅವಾಗ ತಪ್ತಾ ಇರ್ಬೋದು. ಇಲ್ಲ ಯಾವುದಾದ್ರೂ ಒಂದು ಕೈ ಕಾಲಿಂದು ವೀಕ್ನೆಸ್ಸು, ಇಟ್ ಈಸ್ ನಾಟ್ ಅಬೌಟ್ ಜನರಲ್ ವೀಕ್ನೆಸ್, ವಿ ಆರ್ ಟಾಕಿಂಗ್ ಸ್ಪೆಸಿಫಿಕ್. ಒಂದು ಸೈಡ್ ಕೈ ಇಲ್ಲ ಕಾಲು ಸ್ವಾಧೀನ ತಪ್ತಾ ಇರೋದು, ವೀಕ್ನೆಸ್ ಜಾಸ್ತಿ ಆಗ್ತಿರೋದು, ಆ ಥರನೂ ಇರ್ಬೋದು. ಸೊ ಇದೆಲ್ಲ ಸಿಂಪ್ಟಮ್ಸು ಮಿದುಳಿಗೆ ರಿಲೇಟೆಡ್. ಸೊ ಆ ಥರ ಇದ್ದಾಗ ನೀವು ನಿಮ್ಮ ಜನರಲ್ ಫಿಸಿಷಿಯನ್ನು ಇಲ್ಲ ಫ್ಯಾಮಿಲಿ ಡಾಕ್ಟ್ರನ್ನ ನೋಡ್ಬೋದು, ಇಲ್ಲ ನೀವು ನ್ಯೂರಾಲಜಿಸ್ಟು, ನ್ಯೂರೋಸರ್ಜನ್ ಅಂಥವ್ರನ್ನ ನೋಡ್ಬೋದು. ಅವ್ರು ನಿಮಗೆ ಹೆಚ್ಚಿದ್ದು ಟೆಸ್ಟ್ ಮಾಡಿಸ್ಬಿಟ್ಟು ಇದಕ್ಕೆ ಏನು ನೆಕ್ಸ್ಟು ಪರಿಹಾರ ಅಂತ ಹೇಳಿ ಸಜೆಷನ್ ಕೊಡ್ತಾರೆ. ಸೊ ನೆಕ್ಸ್ಟ್ ಬರೋದು ನಮಗೆ ಹೆಡ್ ಆ್ಯಂಡ್ ನೆಕ್ ಅಂತ ಹೇಳ್ತೀವಿ. ಹೆಡ್ ಆ್ಯಂಡ್ ನೆಕ್ ಅಂತ ಹೇಳಿದ್ರೆ ಬಾಯಿ, ಸೊ ಬಾಯಿ, ಥ್ರೋಟು ಅದೆಲ್ಲ. ಸೊ ನಾವು ಯಾವ ಸಿಂಪ್ಟಮ್ಸ್ಗೆ ಈ ಇಯರ್ ನೋಸ್ ಥ್ರೋಟ್ ಸರ್ಜನ್ನ ಮೀಟ್ ಮಾಡ್ತೀವಿ, ಅದಕ್ಕೆ ನಾವು ನಮ್ಮಲ್ಲಿ ಹೆಡ್ ಆ್ಯಂಡ್ ನೆಕ್ ಆಂಕಾಲಜಿ ಅಂತ ಸಪ್ರೇಟ್ ವಿಂಗ್ ಇರುತ್ತೆ. ಸೊ ಅವರು ಈ ಥರದ ಲಕ್ಷಣಗಳನ್ನು ಅಡ್ರೆಸ್ ಮಾಡ್ತಾರೆ. ಸೊ ಇದರಲ್ಲಿ ಮೇನ್ ಆಗಿ ಬರೋದು ಅಂತ ಹೇಳಿದ್ರೆ, ಇದು ಪರ್ಟಿಕ್ಯುಲರ್ ಆಗಿ ಮೇನ್ ಆಗಿ ಕಾಷನ್ನಲ್ಲಿ ತಗೋಬೇಕು ಅಂದರೆ ತುಂಬ ವರ್ಷಗಳಿಂದ ತಂಬಾಕು ಸೇವನೆ ಮಾಡ್ತಾ ಇರೋರು, ತಂಬಾಕು ಅಗಿತಾ ಇರೋರು, ಇಲ್ಲ ತಂಬಾಕು ಸ್ಮೋಕ್ ಮಾಡೋರಿಗೆ ಇಂಥ ಬಾಯಿಂದು ಕ್ಯಾನ್ಸರ್ಸ್ ಬರೋ ಲಕ್ಷಣಗಳಿರುತ್ತೆ. ಸೊ ಎನಿ ಅಲ್ಸರ್, ಇವಾಗ ಬಾಯಲ್ಲಿ ಒಂದು ಗಾಯ ಆಗಿ ಅದು ಮಾಯದೇ ಇರೋದು, ಕಂಟಿನ್ಯೂಸ್ ಆಗಿ ಆ ಥರ ಗಾಯದಿಂದ ಅವ್ರಿಗೆ ನೋವು ಬರೋದು, ಊಟ ತೊಗೊಂಡಾಗ ಉರಿ ಬರೋದು, ಆ ಥರ ಏನಾದರೂ ಇದ್ದರೆ, ಇಲ್ಲ ಇವಾಗ ಗಂಟ್ಲು ಒಂಥರ ನೋವು ಬರೋದು. ಗಂಟ್ಲು ನೋವು ಅಂತ ಹೇಳಿದ್ರೆ ಅದು ಯೂಶ್ವಲಿ ನಮ್ಗೆ ಏನಾದರೂ ಜ್ವರ ಬಂದಾಗಲೂ ನೋವಿರುತ್ತೆ, ಜ್ವರ ಬರುತ್ತೆ, ಅದು ಹೋಗುತ್ತೆ. ಬಟ್ ಇದು ಹೋಗದೇ ಇರೋಂಥ ತೊಂದರೆಗಳು. ಓಕೆ, ನೆಕ್ಸ್ಟ್ ಇವಾಗ ಥ್ರೋಟ್ ಕೆಳಗಡೆ ಹೋದರೆ ನಮ್ಮದು ಅಪ್ಪರ್ ಅನ್ನನಾಳ ಬರುತ್ತೆ. ಸೊ ಅಲ್ಲಿಗೆ ಬಂದಾಗ ನುಂಗ್ಲಿಕ್ಕೆ ತೊಂದರೆ ಶುರುವಾಗುತ್ತೆ. ಸೊ ಇನಿಷಿಯಲಿ ನುಂಗ್ಲಿಕ್ಕೆ ತೊಂದರೆ ಅವ್ರಿಗೆ ಸಾಲಿಡ್ಸ್ ಅಂತಂದರೆ ಗಟ್ಟಿ ಆಹಾರ ತೊಗೊಂಡಾಗ ಅದು ನೋವು ಇಲ್ಲ ನುಂಗ್ಲಿಕ್ಕೆ ತೊಂದರೆ ಆಗ್ಬೋದು. ನೆಕ್ಸ್ಟು ನೀರಿಗೆ ಆಗುತ್ತೆ, ನೆಕ್ಸ್ಟ್ ಎಂಜಲಿಗೂ ಹೋಗುತ್ತೆ. ಆ ಥರ ನುಂಗ್ಲಿಕ್ಕೆ ಏನಾದರೂ ತೊಂದರೆ ಆಯಿತು ಅಂತ ಹೇಳಿದ್ರೆ, ಸೊ ಈ ಥರ ಲಕ್ಷಣಗಳು ಎಸ್ಪೆಷಲಿ ತುಂಬ ವರ್ಷಗಳಿಂದ ತಂಬಾಕು ಸೇವನೆ ಮಾಡ್ತಾ ಇರೋರಿಗೆ ಲಕ್ಷಣಗಳು ಬಂದರೆ ದಯವಿಟ್ಟು ನೀವು ಒಂದು ಸಿಂಪಲ್ ಡೆಂಟಲ್ ಡಾಕ್ಟರ್ನಾದ್ರೂ ನೋಡ್ಬೋದು, ENT ತಜ್ಞರಾದ್ರೂ ನೋಡ್ಕೋಬೋದು. ಸೊ ಅವ್ರನ್ನ ನೋಡಿಕೊಂಡು ಬಾಯನ್ನೆಲ್ಲ ಅವ್ರು ಎಕ್ಸಾಮಿನ್ ಮಾಡ್ತಾರೆ. ಏನಾದರೂ ಅವ್ರಿಗೆ ಆ ಥರ ಅಬ್ನಾರ್ಮಲ್ ಅಲ್ಸರು ಇಲ್ಲ ಗ್ರೋತು ಆ ಥರ ಇದ್ದರೆ ಅದರದ್ದು ಟೆಸ್ಟ್ ಮಾಡ್ಕೊಳ್ತಾರೆ. ಟೆಸ್ಟ್ ಮಾಡಿದ್ಮೇಲೆ ಕನ್ಫರ್ಮೇಷನ್ ಆಗುತ್ತೆ. ಸೊ ದೇ ವಿಲ್ ಬಿ ದ ಬೆಸ್ಟ್ ಪರ್ಸನ್ಸ್ ಟು ಟೆಲ್ ಯು ವಾಟ್ ನೆಕ್ಸ್ಟ್ ಟು ಡೂ. ಸೊ ಈ ಥರ ತೊಂದರೆ ಇದ್ದರೆ ನೀವು ಹೆಚ್ಚಿನ ಇದಕ್ಕೆ ಹೋಗಬೇಕಾಗುತ್ತೆ. ಅದ್ರ ನೆಕ್ಸ್ಟ್ ಬರೋದು ಅಂತಂದರೆ ನಮ್ಮ ಅನ್ನನಾಳ. ಸೊ ಇವಾಗ ನಾವು ಬಾಯಿಂದ ಊಟ ಅಗಿತೀವಿ, ಅದರಿಂದ ಅದು ಕೆಳಗಡೆ ಇಳಿಯುತ್ತೆ. ದಟ್ ಈಸ್ ಅವರ್ ಫುಡ್ ಪೈಪ್ ಆರ್ ಇಸೋಫೆಗಸ್ ಅಂತ ಹೇಳ್ತೀವಿ. ಸೊ ಅನ್ನನಾಳದಲ್ಲಿ ತೊಂದರೆಗಳು ಆಯಿತು ಅಂತ ಹೇಳಿದ್ರೆ ಮೇನ್ ಅವ್ರಿಗೆ ಇರೋದು ಅಂತ ಹೇಳಿದ್ರೆ ಅನ್ನ ಇಳಿಬೇಕಾದ್ರೆ, ಬಿಕಾಸ್ ಇಟ್ಸ್ ಪೈಪ್ ಥರ. ಇವಾಗ ಪೈಪ್ ಬ್ಲಾಕ್ ಆದರೆ ಯಾವ ಥರ ನಮಗೆ ಇವಾಗ ಅಲ್ಲಿಂದ ನೀರು ಹೋಗದೆ ಅದು ತುಂಬಿಕೊಳ್ಳುತ್ತೆ, ಅದೇ ಥರ ಇದು ಪೈಪ್ ಹೋಗಬೇಕಾದ್ರೆ ತೊಂದರೆ ಆಗುತ್ತೆ. ಸೊ ಇನಿಷಿಯಲಿ ಅವ್ರಿಗೆ ಮೇನ್ ಪ್ರಾಬ್ಲಮ್ಸ್ ಬರೋದು ಅಂತಂದರೆ ಗಟ್ಟಿ ಆಹಾರ ತೊಗೊಳ್ಬೇಕಾದ್ರೆ ಸ್ವಲ್ಪ ತ್ರಾಸಾಗುತ್ತೆ. ಆ ತ್ರಾಸು ಜಾಸ್ತಿ ಆಗ್ತಾ ಹೋಗುತ್ತೆ. ಲಾಸ್ಟಲ್ಲಿ ಅವ್ರಿಗೆ ಗಟ್ಟಿ ಆಹಾರ ತೊಗೊಳ್ಳಿಕ್ಕೆ ಆಗಲ್ಲ, ನೀರು ತೊಗೊಳ್ತಾ ಇರ್ತಾರೆ, ಲಾಸ್ಟ್ಗೆ ನೀರು ತೊಗೊಳ್ಳಿಕ್ಕೆ ಆಗಲ್ಲ. ಸೊ ಆ ಥರ ಯಾವುದೇ ನಿಮಗೆ ಈ ಥರ ಊಟ ನುಂಗಬೇಕಾದ್ರೆ ತೊಂದರೆ, ನೀರು ನುಂಗಬೇಕಾದ್ರೆ ತೊಂದರೆ ಆ ಥರ ಆದಾಗ ನೀವು ದಯವಿಟ್ಟು ಡಾಕ್ಟರ್ಸ್ನ ಮೀಟ್ ಮಾಡಬೇಕಾಗುತ್ತೆ. ಸಿಂಪಲ್ ಆಗಿ ಒಂದು ಎಂಡೋಸ್ಕೋಪಿ ಪ್ರೊಸೀಜರ್ ಅಂತ ಮಾಡ್ತಾರೆ. ಒಂದು
ಪೈಪ್ ಥರ ಕ್ಯಾಮ್ರಾ ಹಾಕಿ ಒಳಗಡೆ ನೋಡ್ತಾರೆ, ಅದರಲ್ಲಿ ಏನಾದರೂ ಗ್ರೋತ್ ಇದ್ದರೆ ಏನಾದರೂ ತೊಂದರೆ ಇದ್ದರೆ ಅದ್ರ ತಪಾಸಣೆ ಮಾಡ್ತಾರೆ, ಅದ್ರ ಮೇಲೆ ಅದ್ರ ನೆಕ್ಸ್ಟ್ ಏನು ಅಡ್ವೈಸ್ ಇದೆ ಅದು ಅವ್ರಿಗೂ ಕೊಡ್ತಾರೆ. ಸೊ ನೆಕ್ಸ್ಟು ನಿಮಗೆ ಅನ್ನನಾಳದ ಕೆಳಗಡೆ ಬರೋದು ಅಂತಂದರೆ ನಮ್ಮ ಜಠರ ಅಂತ ಹೇಳಿದ್ರೆ ಹೊಟ್ಟೆ. ಸೊ ಈ ಹೊಟ್ಟೆ ನಮ್ಮದು ಸ್ಟೋರೇಜ್ ಆರ್ಗನ್. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ ನಾವು ಹಿಂದೆ ಮಹಾತ್ಮ ಗಾಂಧೀಜಿಯವರು ಹೇಳಿರೋದು ನಮಗೆ ನೆನಪಿರ್ಬೋದು, ಈ ಜಠರ ಅನ್ನೋದು ಒಂಥರ ಒಂದು ರಬ್ಬರ್ ಬ್ಯಾಗ್ ಥರ. ನಾವು ಎಷ್ಟು ಅದರಲ್ಲಿ ತಿಂತೀವಿ ಬಲೂನ್ ಥರ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಆವಾಗ ಗಾಂಧೀಜಿಯವ್ರು ಹೇಳ್ತಿದ್ರು, ನೀವು ಎಷ್ಟು ಕಡಿಮೆ ತಿಂತೀರಾ ಅಷ್ಟು ನೀವು ಟ್ರೈನ್ ಅಪ್ ಮಾಡಿಕೊಂಡು ನಿಮ್ಮ ಹೊಟ್ಟೆನ ಕಡಿಮೆ ಇದರಲ್ಲೇ ಹಸಿವು ನೀಗಿಸೋ ಥರ ಮಾಡ್ಬೋದು ಅಂತ ಹೇಳಿ. ಸೊ ಇದೇ ಫಂಕ್ಷನ್ ನಮ್ಮ ಹೊಟ್ಟೆದು, ಇದು ಶೇಖರಣೆ ಮಾಡೋದು. ಸೊ ಇದು ಊಟ ಏನು ಇಳಿಯುತ್ತೆ ಅದನ್ನ ಶೇಖರಣೆ ಮಾಡುತ್ತೆ, ಅದಾದಮೇಲೆ ಅದು ಸ್ಲೋ ಆಗಿ ಡೈಜೆಸ್ಟ್ ಆಗುತ್ತೆ, ಕೆಳಗಡೆ ಕರುಳಿಗೆ ಹೋಗುತ್ತೆ. ಸೊ ಈ ಜಠರದಲ್ಲಿ ಏನೇ ತೊಂದರೆ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ಪ್ಯಾಂಡ್ ಆಗಲ್ಲ, ಅದು ಈ ರಬ್ಬರ್ ಥರ ಏನದು ಎಕ್ಸ್ಪ್ಯಾಂಡ್ ಆಗುತ್ತೆ, ದಟ್ ಎಕ್ಸ್ಪ್ಯಾನ್ಷನ್ ಆಗಲ್ಲ. ಸೊ ಎಕ್ಸ್ಪ್ಯಾಂಡ್ ಆಗದಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ತಿಂದಾಗಲೇ ಹೊಟ್ಟೆ ತುಂಬಿಡ್ತು ಅಂತ ಅನಿಸುತ್ತೆ. ಇವಾಗ ಕೆಲವೊಬ್ರು 4-5 ಚಪಾತಿ ತಿಂತಿರ್ಬೋದು, ಅವ್ರಿಗೆ 1 ಚಪಾತಿ ತಿಂದಾಗಲೇ ಹೊಟ್ಟೆ ತುಂಬಿಡುತ್ತೆ ಅಂತ ಅನಿಸುತ್ತೆ. ನೆಕ್ಸ್ಟ್ ಅವರು ಜಾಸ್ತಿ ತಿನ್ನಲಿಕ್ಕೆ ಪ್ರಯತ್ನ ಮಾಡಿದ್ರೆ, ಅದಕ್ಕಿಂತ ಜಾಸ್ತಿ ತುಂಬಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದೊಂಥರ ಟೈಟ್ ಕಂಪಾರ್ಟ್ಮೆಂಟ್ ಥರ ಆಗಿಬಿಟ್ಟಿರುತ್ತೆ, ಅದು ಎಕ್ಸ್ಪ್ಯಾಂಡ್ ಆಗಲ್ಲ. ಸೊ ರಿವರ್ಸ್ ಆಗಿ ವಾಂತಿ ಆಗುತ್ತೆ. ಕೆಲವೊಬ್ಬರಿಗೆ ಅದರಲ್ಲಿ ಅಲ್ಸರ್ಸು, ಗ್ರೋತಿಂದ ರಕ್ತಸ್ರಾವ ಆಗ್ತಿದ್ರೆ ವಾಮಿಟಿಂಗಲ್ಲಿ ಬ್ಲಡ್ ಕೂಡ ಬರಬಹುದು, ರಕ್ತಸ್ರಾವ ಕೂಡ ಆಗ್ಬೋದು. ಸೊ ದಟ್ ಈಸ್ ಒನ್ ಆಫ್ ದ ಸಿಂಪ್ಟಮ್ಸ್. ಹೊಟ್ಟೆ ಒಂದು ಸ್ವಲ್ಪ ದೊಡ್ಡ ಆರ್ಗನ್ನು. ಸೊ ಅದು ಕೆಳಗಡೆ ಇದು ನಮ್ಮ ಸಣ್ಣ ಕರಳಿಗೆ ಹೋಗೋ ಜಾಗದಲ್ಲಿ ಏನಾದರೂ ಅಲ್ಲಿ ಗ್ರೋತ್ ಇದೆ ಅಂತ ಹೇಳಿದ್ರೆ ಊಟ ಕರಳಿಗೆ ಇಳಿಯಲ್ಲ, ಬಟ್ ಹೊಟ್ಟೆ ನಾರ್ಮಲ್ ಆಗಿರುತ್ತೆ. ಸೊ ನೀವೆಲ್ಲ ತಿಂತೀರಾ, ಸೊ ತಿನ್ನೋದೆಲ್ಲ ಸೇರುತ್ತೆ, ಬಟ್ ಅದು ಬ್ಲಾಕ್ ಆಗಿರೋದ್ರಿಂದ ಕೆಳಗಡೆ ಇಳಿಯೋದೆ ರಿವರ್ಸ್ ಆಗಿ. ಈಗ ಹಿಂದಿನ ದಿನ ತಿನ್ನೋದು ಎಲ್ಲ ಸೇರಿ ಒಂದು ದಿನ ಪೂರ್ತಿ ಆದಮೇಲೆ ನೆಕ್ಸ್ಟ್ ಡೇ ಎಲ್ಲ ಹೊಟ್ಟೆ ಎಲ್ಲ ತುಂಬಿಬಿಟ್ಟು ಅದು ವಾಮಿಟಿಂಗ್ ಥರ ಆಗುತ್ತೆ ಅಂತಂದರೆ ನಾವು ಹಿಂದಿನ ದಿನ ತಿಂದಿರೋ ಆಹಾರ ಕೂಡ ವಾಪಸ್ ಬರುತ್ತೆ, ಅದು ಅಬ್ಸ್ಟ್ರಕ್ಷನ್ ಆಗಿದೆ ಅಂತ ಹೇಳಿದ್ರೆ ಊಟ ಕೆಳಗಡೆ ಇಳಿತಾ ಇಲ್ಲ ಅಂತ ಹೇಳಿದ್ರೆ. ಆ್ಯಂಡ್ ಇನ್ನೊಂದು ಸಿಗ್ನಿಫಿಕೆಂಟ್ ಸಿಂಪ್ಟಮ್ ಈ ಥರ ಅನ್ನನಾಳದಲ್ಲಾದರೂ ಆಗಬಹುದು, ಜಠರದಲ್ಲಿ ಆದರೂ ಆಗ್ಬೋದು, ಊಟನೇ ನಮಗೆ ಇಳಿತಾ ಇಲ್ಲ ಅಂತಂದರೆ ನ್ಯೂಟ್ರಿಷನ್ನೇ ಇಲ್ಲ. ಸೊ ದೇ ವಿಲ್ ಸ್ಟಾರ್ಟ್ ಲೂಸಿಂಗ್ ವೇಟ್ ಅಂತ ಹೇಳಿದ್ರೆ ದೇಹದ ತೂಕ ತುಂಬ ಬೇಗಾಗಿ ಕಡಿಮೆ ಆಗ್ತಾ ಹೋಗ್ತಾ ಇರ್ತಾರೆ, ಕ್ಷೀಣಿಸ್ತಾ ಇರ್ತಾರೆ. ಅವರು ನಿಮಗೆ ನೋಡಲಿಕ್ಕೆ ಗೊತ್ತಾಗುತ್ತೆ ಏನೋ ತೊಂದರೆ ಇದೆ ಈ ವ್ಯಕ್ತಿಯಲ್ಲಿ ಅಂತೇಳಿ, ಆ ಥರ ದೇಹದ ತೂಕ ವ್ಯತ್ಯಾಸ ಆಗುತ್ತೆ. ಸೊ ನೆಕ್ಸ್ಟ್ ಬರೋದು ಅಂತ ಹೇಳಿದ್ರೆ ನಮ್ಮ ಕರುಳುಗಳು. ಸೊ ಸಣ್ಣ ಕರಳು ಇದೆ, ದೊಡ್ಡ ಕರಳು ಇದೆ. ಸೊ ಇದೆಲ್ಲ ಡೈಜೆಸ್ಟಿವ್ ಸಿಸ್ಟಮ್ ನಮ್ಮದು. ಸೊ ಇದರೆಲ್ಲ ಫುಡ್ ಡೈಜೆಷನ್ ಆಗೋದು. ಸೊ ಯೂಶ್ವಲಿ ನಮ್ಮ ಕರಳು ತುಂಬ ವಿಶಾಲವಾಗಿರೋ ಆರ್ಗನ್ನು, ಇದರಲ್ಲಿ ಸಣ್ಣ ಪುಟ್ಟ ತೊಂದರೆ ಇದ್ದರೆ ನಮಗೆ ಖಂಡಿತ ಗೊತ್ತಾಗಲ್ಲ. ದೊಡ್ಡ ಕರಳಲ್ಲಿ ಕೆಳಗಡೆ ಜಾಗದಲ್ಲಿ ಸ್ಟೋರೇಜ್ ಪೋರ್ಷನಲ್ಲಿ ಏನಾದರೂ ಆ ಥರ ಗ್ರೋತ್ಗಳು ಬಂತು ಅಂತ ಹೇಳಿದ್ರೆ ನಮಗೆ ಮೇನ್ ಆಗಿ ಸಿಂಪ್ಟಮ್ಸ್ ಬರೋದು ಅಂತ ಹೇಳಿದ್ರೆ ಆಲ್ಟರ್ಡ್ ಬಬಲ್ ಮೂಮೆಂಟ್ಸ್ ಅಂತ ಹೇಳ್ತೀವಿ. ಇವಾಗ ಒಂದು ನಾರ್ಮಲ್ ಆಗಿ ಈ ಥರ ಮೋಷನ್ ಪಾಸ್ ಮಾಡೋರು, ಮೋಷನ್ ಅಂತಂದರೆ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್ ಒನ್, ನಿಮ್ಮ ಲ್ಯಾಂಗ್ವೇಜಲ್ಲಿ ನೀವು ಸಂಡಾಸ್ ಅಂತಾದರೂ ಕರಿಬೋದು, ಫೀಸಿಸ್ ಅಂತಾದರೂ ಕೇಳ್ತೀವಿ. ಇಲ್ಲ ಮೋಷನ್ ಅಂತಂದರೆ ಇಟ್ ಈಸ್ ನಾಟ್ ಅಬೌಟ್ ಯೂರಿನ್, ಇಟ್ ಈಸ್ ಅಬೌಟ್ ಪಾಸಿಂಗ್ ಮೋಷನ್ಸ್. ಸೊ ಈ ಥರ ಮೋಷನ್ ಚೇಂಜಸ್ ಆಗೋದು, ಒಬ್ಬೊಬ್ಬರಿಗೆ ರೆಗ್ಯುಲರಾಗಿ ಆಗ್ತಿರೋದು ಕಾನ್ಸ್ಟಿಪೇಟೆಡ್ ಆಗಿಬಿಡ್ತಾರೆ, ಮೋಷನೇ ಒಂದು 2-3 ದಿನದಲ್ಲಿ ಮೋಷನೇ ಪಾಸ್ ಆಗಲ್ಲ. ಇಲ್ಲ ಕೆಲವೊಬ್ಬರಿಗೆ ದಿನದಲ್ಲಿ 4-5-6 ಸತಿ ಆಗುತ್ತೆ, ಬಿಕಾಸ್ ಅಲ್ಲಿ ಸ್ಟೋರೇಜೇ ಆಗ್ತಿರಲ್ಲ, ಏನು ಬರುತ್ತೆ ಅದು ಹೊರಗಡೆ ಬರ್ತಾನೆ ಇರಬೇಕು. ಗ್ರೋತ್ ಇರೋದ್ರಿಂದ ನಾರ್ಮಲ್ ಸ್ಟೋರೇಜ್ ಫಂಕ್ಷನು, ಡೈಜೆಷನ್ ಫಂಕ್ಷನ್ ಎಲ್ಲ ಡಿಸ್ಟರ್ಬ್ ಆಗಿರುತ್ತೆ. ಅದರಿಂದ ಕೆಲವೊಬ್ಬರಿಗೆ ಇದು ರಕ್ತಸ್ರಾವ ಆಗ್ಬೋದು, ಮೋಷನಲ್ಲಿ ರಕ್ತ ಬರಲಿಕ್ಕೆ ಶುರು ಆಗ್ಬೋದು. ಇದರಲ್ಲಿ ನಾವು ತುಂಬ ಸಾಮಾನ್ಯವಾಗಿ ನೋಡೋದು ಅಂತ ಹೇಳಿದ್ರೆ ಹಲವಾರು ಪೇಷಂಟ್ಸು ಪೈಲ್ಸ್ ಅಂತ ಟ್ರೀಟ್ಮೆಂಟ್ ತೊಗೊಳ್ತಿರ್ತಾರೆ. ಮೋಷನಲ್ಲಿ ರಕ್ತ ಬರ್ತಿದೆ, ನನಗೆ ಮೋಷನ್ ಹೋಗೋ ಜಾಗದಲ್ಲಿ ನೋವಿದೆ, ನವೆ ಇದೆ ಅಂತೆಲ್ಲ ಹೇಳಿ. ಸೊ ಈ ಥರ ಪೈಲ್ಸ್ ಅನ್ನೋದು ಇಟ್ ಈಸ್ ಅ ವೆರಿ ಸಿಂಪಲ್ ಪ್ರಾಬ್ಲಮ್. ಬಟ್ ಯಾವುದೇ ಸಿಂಪಲ್ ಪ್ರಾಬ್ಲಮ್ಗೆ ನಿಮಗೆ ಸೊಲ್ಯೂಷನ್ ಸಿಗ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೀವು ನೆಕ್ಸ್ಟ್ ಲೆವೆಲ್ ಡಾಕ್ಟ್ರನ್ನ ಮೀಟ್ ಮಾಡ್ಕೋಬೇಕು. ಅವರು ಕೆಲವೊಂದು ಸತಿ ಕೈಯಲ್ಲಾದರೂ ಪರೀಕ್ಷೆ ಮಾಡ್ತಾರೆ, ಇಲ್ಲ ಕೊಲೊನೋಸ್ಕೋಪಿ ಅಂತ ಹೇಳಿ ಒಂದು ಪೈಪ್ ಆದರೂ ಹಾಕಿ ನೋಡ್ತಾರೆ, ಅದರಲ್ಲಿ ಏನಾದರೂ ಗ್ರೋತ್ ಇದ್ದರೆ ಆ ಗ್ರೋತನ್ನು ಪರೀಕ್ಷೆ ಮಾಡ್ತಾರೆ. ಸೊ ಅದ್ರ ಮೇಲೆ ನೆಕ್ಸ್ಟ್ ಡಯಾಗ್ನೋಸಿಸ್ ನಮಗೆ ಬರುತ್ತೆ. ಸೊ ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಆರ್ಗನ್ ಅಂತ ಬರೋದು ಶ್ವಾಸಕೋಶ. ಸೊ ಈ ಶ್ವಾಸಕೋಶ ಅಂತಂದರೆ ಲಂಗ್ಸಲ್ಲಿ ಸಾಮಾನ್ಯವಾಗಿ ನಮಗೆ ಸಿಂಪ್ಟಮ್ಸಿಂದ ಬರೋದು ಅಂತ ಹೇಳಿದ್ರೆ ಕೆಮ್ಮು. ಸೊ ಡ್ರೈ ಕಾಫ್ ಶುರು ಆಗುತ್ತೆ, ಯೂಶ್ವಲಿ ಒಣ ಕೆಮ್ಮು ಶುರು ಆಗುತ್ತೆ, ಆಮೇಲೆ ಕಫ ಬರುತ್ತೆ, ಕಫ ರಕ್ತ ಮಿಶ್ರಿತವಾಗಿಯೂ ಬರ್ಬೋದು. ಇದು ನೆಕ್ಸ್ಟ್ ಹೋದಾಗೆ ಅವ್ರಿಗೆ ಉಸಿರಾಡಲಿಕ್ಕೆ ತೊಂದರೆ ಆಗುತ್ತೆ. ಇನಿಷಿಯಲಿ ಸ್ವಲ್ಪ ಅವ್ರು ಎಕ್ಸರ್ಷನ್ ಮಾಡಿದ್ರೆ ಮೆಟ್ಲುಗಳ ಹತ್ತಿರ ಉಸಿರಾಡ್ಲಿಕ್ಕೆ ತೊಂದರೆ ಆಗುತ್ತೆ, ನೆಕ್ಸ್ಟ್ ಮಲ್ಕೊಂಡಾಗಲೂ ಉಸಿರಾಡ್ಲಿಕ್ಕೆ ತೊಂದರೆ ಅಂತ ಬರ್ತಾರೆ. ಉಸಿರು ತೆಗಿಬೇಕಾದ್ರೆ ಅವ್ರಿಗೆ ಎದೆ ನೋವು ಅಂತ ಹೇಳ್ತಾರೆ. ಇದೆಲ್ಲ ಶ್ವಾಸಕೋಶದ ಲಕ್ಷಣಗಳು. ಈ ಶ್ವಾಸಕೋಶದ ಲಕ್ಷಣಗಳು ಹಲವಾರು ಕಾರಣದಿಂದಲೂ ಇರ್ಬೋದು. ಇದು ಕೆಲವೊಬ್ಬರಿಗೆ TB ಕಾಯಿಲೆ ಅಂತ ಹೇಳ್ತೀವಿ, ಕ್ಷಯರೋಗದಿಂದ ಇರ್ಬೋದು, ಕೆಲವೊಬ್ಬರಿಗೆ ಈ ಅಸ್ತಮಾದಿಂದಲೂ ಇರ್ಬೋದು, ಕೆಲವೊಬ್ಬರಿಗೆ ಈ ಸ್ಮೋಕಿಂಗ್ ಮಾಡಿ ಅದರಿಂದ ಲಂಗ್ ಚೇಂಜಸ್ ಬರುತ್ತೆ, ಆ ಥರದಿಂದಲೂ ಇರ್ಬೋದು. ಬಟ್ ಏನು ಇದು ಅಂತ ಹೇಳಿದ್ರೆ ಸೇಮ್ ನಾನು ಇವಾಗ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ಬಗ್ಗೆ ಯಾವ ಥರ ಹೇಳಿದೆ ಅದೇ ಥರ
ತುಂಬ ವರ್ಷದಿಂದ ತಂಬಾಕು ಸೇದುವವರಿಗೆ ಈ ಥರ ಲಕ್ಷಣಗಳು ಬಂದಲ್ಲಿ, ಇವಾಗ ವರ್ಷಗಳು ಅಂತಂದರೆ ಆಲ್ಮೋಸ್ಟ್ 10-15 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬೀಡಿ ಸಿಗರೇಟು ದಿವಸಕ್ಕೆ 1-2 ಪ್ಯಾಕೆಟ್ ಆ ಥರ ಸೇದೋವರಿಗೆ ಈ ಥರ ಲಕ್ಷಣಗಳು ಬಂದಲ್ಲಿ ನೀವು ಖಂಡಿತವಾಗಿಯೂ ಡಾಕ್ಟರ್ಸ್ನ ನೋಡಬೇಕು. ಅವ್ರು ಇನಿಷಿಯಲಿ ಎಕ್ಸ್ರೇ ಮಾಡ್ತಾರೆ, ನೆಕ್ಸ್ಟ್ ಅದರಲ್ಲಿ ತೊಂದರೆಗಳು ಗೊತ್ತಾಗದಿದ್ರೆ CT ಸ್ಕ್ಯಾನ್ ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟ್ ಅವ್ರು ಏನು ನಿಮಗೆ ಅದಕ್ಕೆ ಪರಿಹಾರ ಆಗಿರ್ಬೋದು, ಚಿಕಿತ್ಸೆ ಆಗಿರ್ಬೋದು, ಅದನ್ನು ಮಾಹಿತಿ ಕೊಡ್ತಾರೆ. ಸೊ ಹೆಣ್ಣು ಮಕ್ಕಳಲ್ಲಿ ಕೆಲವೊಂದು ಕ್ಯಾನ್ಸರ್ ಸ್ಪೆಷಲ್ ಆಗಿ ಬರುತ್ತೆ, ಗಂಡು ಮಕ್ಕಳಲ್ಲಿ ಕೆಲವೊಂದು ಕ್ಯಾನ್ಸರ್ ಸ್ಪೆಷಲ್ ಆಗಿ ಬರುತ್ತೆ. ಹೆಣ್ಣು ಮಕ್ಕಳಲ್ಲಿ ಅಂತ ಹೇಳಿದ್ರೆ ವಿ ಯೂಶ್ವಲಿ ಟಾಕ್ ಅಬೌಟ್ ಇದು ಗರ್ಭಕೋಶದ ಕ್ಯಾನ್ಸರು, ಇಲ್ಲ ಅಂಡಾಂಶ ಓವೇರಿಯನ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಇಲ್ಲ ಸರ್ವೈಕಲ್ ಕ್ಯಾನ್ಸರ್ ಗರ್ಭಕೋಶದ ಮೂತಿದ ಕ್ಯಾನ್ಸರ್ ಅಂತ ಹೇಳ್ತೀವಿ. ಈ ಥರ ಕ್ಯಾನ್ಸರ್ಸ್ಗಳಿಗೆ ಬರೋಂಥ ಲಕ್ಷಣಗಳು ಅಂತ ಹೇಳಿದ್ರೆ, ಇವಾಗ ಗರ್ಭಕೋಶದ ಕ್ಯಾನ್ಸರಲ್ಲಿ ಲಕ್ಷಣಗಳು ಅಂತ ಹೇಳಿದ್ರೆ, ಇವಾಗ ಸಾಮಾನ್ಯವಾಗಿ ಹೆಂಗಸರಿಗೆ ಮುಟ್ಟಾಗುತ್ತೆ. ಸೊ ಈ ಮುಟ್ಟು ಮಧ್ಯದಲ್ಲೂ ರಕ್ತಸ್ರಾವ ನಿಲ್ಲದೆ ಕಂಟಿನ್ಯೂಸ್ ಆಗಿ ರಕ್ತಸ್ರಾವ ಆಗ್ತಾ ಇರೋದು, ಇಲ್ಲ ಮುಟ್ಟು ನಿಂತ ಮಹಿಳೆಯರಲ್ಲಿ ಯೂಶಲಿ 50-60 ವರ್ಷ ಆದಮೇಲೆ ಮುಟ್ಟು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿಬಿಡುತ್ತೆ, ಮೆನೋಪಾಸ್ ಅಟೇನ್ ಆಗ್ತಾರೆ ಅಂತ ಹೇಳ್ತೀವಿ. ಸೊ ಈ ಮೆನೋಪಾಸ್ಟ್ ಆಗಿ ಒಂದು ವರ್ಷ 2 ವರ್ಷ ಆ ಥರ ಮುಟ್ಟು ನಿಂತವ್ರಿಗೆ ಮತ್ತೆ ಬ್ಲೀಡಿಂಗ್ ಶುರುವಾಗೋದು, ಮತ್ತೆ ರಕ್ತಸ್ರಾವ ಶುರುವಾಗೋದು. ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ಗರ್ಭಕೋಶದ ಕ್ಯಾನ್ಸರು. ಸೊ ನೀವು ದಯವಿಟ್ಟು ನಿಮ್ಮ ಗೈನಕ್ ಡಾಕ್ಟರ್ನ, ಹೆಣ್ಣುಮಕ್ಕಳ ಡಾಕ್ಟರ್ನ ಮೀಟ್ ಮಾಡ್ಕೋಬೇಕು. ಅವ್ರು ಅದಕ್ಕೆ ಹೆಚ್ಚಿನ ತಪಾಸಣೆ ಮಾಡ್ತಾರೆ, ಕೈ ಹಾಕಿ ಪರೀಕ್ಷೆ ಮಾಡ್ತಾರೆ, ನೆಕ್ಸ್ಟ್ ಅಲ್ಲಿ ಏನಾದರೂ ಬಯಾಪ್ಸಿ ಇದ್ರೆ ತೆಗಿತಾರೆ, ಸ್ಕ್ಯಾನಿಂಗ್ ಹೇಳ್ತಾರೆ, ಅದರ ನಂತರ ಅವ್ರು ಅದಕ್ಕೆ ಏನು ಮಾಡಬೇಕು ಅಂತ ನಿಮಗೆ ಸೂಚಿಸ್ತಾರೆ. ಅದೇ ಥರ ಗರ್ಭಕೋಶದ ಮೂತಿ ಅಂತಂದರೆ ಸರ್ವೈಕಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಇದರಲ್ಲೂ ಕೆಲವೊಬ್ಬರಿಗೆ ಬ್ಲೀಡಿಂಗ್ ಆಗೋದು, ಇದೇ ಗರ್ಭಕೋಶದ ಸಿಂಪ್ಟಮ್ಸ್ ಏನು ಹೇಳಿದ್ವಿ ಅದೇ ಗರ್ಭಕೋಶದ ಮೂತಿಯಲ್ಲೂ ಸಿಂಪ್ಟಮ್ಸ್ ಇರುತ್ತೆ. ಗರ್ಭಕೋಶದ ಮೂತಿದು ನಾನು ಇಂಪಾರ್ಟೆಂಟ್ ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇದಕ್ಕೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಇದೆ. ನೀವು ನಿಮ್ಮ ಗೈನಕಾಲಜಿಸ್ಟ್ನ ಮೀಟ್ ಮಾಡಿಕೊಂಡು ಪ್ಯಾಪ್ಸ್ಮಿಯರ್ ಅಂತ ಹೇಳಿ ಆ ಥರ ಸ್ಕ್ರೀನಿಂಗ್ ಪ್ರೋಗ್ರಾಮಲ್ಲಿ ಇನ್ವಾಲ್ವ್ ಆಗ್ಬೋದು. ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ಸ್ ಬಂದಿದೆ, ಅದಕ್ಕೂ ನೀವು ಮಾಹಿತಿಯನ್ನು ತೊಗೊಂಡು ಈ ಕ್ಯಾನ್ಸರ್ಸ್ ಬರ್ದಂಗೆ ಕೂಡ ನೋಡ್ಕೋಬಹುದು. ನೆಕ್ಸ್ಟ್ ಅಂಡಾಂಶದ ಕ್ಯಾನ್ಸರ್, ಓವೇರಿಯನ್ ಕ್ಯಾನ್ಸರ್ಸ್ ಅಂತ ಹೇಳಿದ್ರೆ ಯೂಶಲಿ ಅದಕ್ಕೆ ಸ್ಪೆಸಿಫಿಕ್ ಲಕ್ಷಣಗಳಿಲ್ಲ. ಇಟ್ ಈಸ್ ಮೋಸ್ಟ್ ಆಫ್ ದ ಟೈಮ್ ಇನ್ಸಿಡೆಂಟಲ್ ಡಿಟೆಕ್ಷನ್. ನಾವು ಏನಕ್ಕೋ ಸ್ಕ್ಯಾನಿಂಗ್ ಮಾಡಿರ್ತೀವಿ, ಆವಾಗ ಈ ಥರ ನಮಗೆ ಅಂಡಾಂಶದ ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ. ಸೊ ಯೂಶಲಿ ಆ ಥರ ಪೇಷಂಟ್ಸ್ ಬರೋದು ನಮಗೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಾಗ. ಸೊ ಆ ಲಕ್ಷಣಗಳು ತುಂಬ ಕಷ್ಟ. ಬಟ್ ಎನಿ ವ್ಯಕ್ತಿಗೆ ಇವಾಗ ಸಡನ್ನಾಗಿ ಹೊಟ್ಟೆ ದಪ್ಪ ಆಗ್ತಾ ಇರೋದು, ಹೊಟ್ಟೆ ತುಂಬಿಕೊಳ್ತಾ ಇರೋದು, ಟೈಟ್ ಆಗ್ತಾ ಇರೋದು, ಆ ಥರ ಎಲ್ಲ ಆಯಿತು ಅಂತೆಲ್ಲ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ತಾ ಇರ್ಬೋದು. ಅದು ಯಾವುದೇ ಕಾರಣದಿಂದಾಗಲೂ ಇರ್ಬೋದು, ಬಟ್ ಆ ಥರ ಆಗಬಾರ್ದು. ಸಡನ್ನಾಗಿ ಫ್ಯಾಟ್ ತುಂಬಿ ಒಬೆಸಿಟಿಯಿಂದ ಫ್ಯಾಟ್ ತುಂಬಿಕೊಂಡು ಆಗೋದು ಡಿಫ್ರೆಂಟು, ಅದು ಕ್ರಮೇಣವಾಗಿ ಆ ಥರ ಹೊಟ್ಟೆ ದಪ್ಪ ಆಗುತ್ತೆ. ಇದು ಸಡನ್ನಾಗಿ ಓವರ್ ಅ ಮಂತ್ ಹೊಟ್ಟೆ ದಪ್ಪ ಆಗ್ತಿರೋದು, ಗ್ಯಾಸ್ ಪಾಸ್ ಮಾಡಿದ್ರು ಅದು ರಿಲೀವ್ ಆಗ್ತಾ ಇರೋದು, ಆ ಥರ ಎಲ್ಲ ಇತ್ತು ಅಂತ ಹೇಳಿದ್ರೆ ನಿಮ್ಮ ತಜ್ಞರನ್ನು ಭೇಟಿ ಮಾಡ್ಕೋಬೇಕಾಗುತ್ತೆ. ಅವ್ರು ಅದಕ್ಕೆ ಸ್ಕ್ಯಾನಿಂಗ್ ಎಲ್ಲ ಮಾಡಿ ನೆಕ್ಸ್ಟ್ ಏನು ಅಂತ ತಿಳಿಸ್ತಾರೆ. ಸೊ ನೆಕ್ಸ್ಟ್ ಪುರುಷರಲ್ಲಿ ಸ್ಪೆಸಿಫಿಕ್ ಆಗಿ ಕ್ಯಾನ್ಸರ್ಸ್ ಅಂತ ಹೇಳಿದ್ರೆ ನಾವು ಪ್ರಾಸ್ಟೇಟ್ ಕ್ಯಾನ್ಸರ್ ಬಗ್ಗೆ ಹೇಳ್ತೀವಿ. ಈ ಥರ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತಂದರೆ ದಟ್ ಈಸ್ ಅ ಗ್ಲ್ಯಾಂಡ್, ಇದು ಪುರುಷರಲ್ಲಷ್ಟೇ ಇರೋದು. ಆ ಗ್ಲ್ಯಾಂಡ್ ಯೂಶ್ವಲಿ ನಾವು ಮೂತ್ರ ಹೋಗೋ ಪೈಪ್ ಹಿಂದೆ ಇರುತ್ತೆ. ಸೊ ಅದು ಕ್ರಮೇಣವಾಗಿ ಸೈಜ್ ಜಾಸ್ತಿ ಆದಾಗ ಈ ಮೂತ್ರ ಹೋಗೋ ಪೈಪ್ಗೆ ಒತ್ತಡ ಮಾಡಿ ಅವ್ರಿಗೆ ಯೂರಿನರಿ ಸಿಂಪ್ಟಮ್ಸ್ ಬರುತ್ತೆ. ಯೂರಿನರಿ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಅವರು ಮೂತ್ರ ಪಾಸ್ ಮಾಡಬೇಕಾದ್ರೆ ತುಂಬ ಕಷ್ಟಪಡಬೇಕಾಗುತ್ತೆ, ಇಲ್ಲ ಮೂತ್ರದ ಫ್ಲೋ ಕ್ಲೀನಾಗಿ ಆಗಲ್ಲ, ಅದು ಸಣ್ಣ ಪ್ರಮಾಣದಲ್ಲಿ ಹೋಗೋದು, ಆ ಥರ ಚೇಂಜಸ್ ಅವ್ರು ನೋಡ್ತಾರೆ. ಸೊ ಈ ಥರ ಚೇಂಜಸ್ ಬಂದಾಗ ಮೋಸ್ಟ್ ಆಫ್ ದ ಕಾಸಸ್ 95% ಆಫ್ ದ ಕಾಸಸ್ ವಿತ್ ರೆಸ್ಪೆಕ್ಟ್ ಟು ಪ್ರಾಸ್ಟೇಟ್ ಆರ್ ಬಿನೈನ್, ಲೆಟ್ ಮಿ ಟೆಲ್ ಯು. ಸೊ ನೀವು ದಯವಿಟ್ಟು ನಿಮ್ಮ ಡಾಕ್ಟರ್ ಯೂರಾಲಜಿಸ್ಟ್ನ ಮೀಟ್ ಮಾಡ್ಕೊಳ್ಳಿ. ಸೊ ಇದು ಪ್ರಾಸ್ಟೇಟ್ಗೆ ಸಂಬಂಧಪಟ್ಟಿದ್ದು ಮ್ಯಾಕ್ಸಿಮಮ್ ಕಾರಣಗಳು ನಾನ್ ಕ್ಯಾನ್ಸರಸ್ ಇರುತ್ತೆ. ಸೊ ಆ ಥರ ಇದ್ದಾಗ ಅವ್ರು ಏನು ಅಂತ ನಿಮಗೆ ಸಜೆಷನ್ ಮಾಡ್ತಾರೆ. ತುಂಬ ಕಡಿಮೆ ನಂಬರ್ಸಲ್ಲಿ ಇದು ಕ್ಯಾನ್ಸರಸ್ ಆಗಿರೋ ಚಾನ್ಸಸ್ ಇರುತ್ತೆ, ಅದಕ್ಕೂ ಟ್ರೀಟ್ಮೆಂಟ್ಸ್ಗಳಿದೆ. ಸೊ ಆ ತಜ್ಞರು ನಿಮಗೆ ತಿಳಿಸ್ತಾರೆ. ಸೊ ನಾನು ಓವರಾಲ್ ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವುದೇ ಒಂದು ಅಂಗಾಂಗಗಳದ್ದು ನಾರ್ಮಲ್ ಫಂಕ್ಷನ್ಸ್ ಡಿಸ್ಟರ್ಬ್ ಆದಾಗ ಅಬ್ನಾರ್ಮಲ್ ಸಿಂಪ್ಟಮ್ಸ್ ಬರುತ್ತೆ. 1-2 ದಿನ, 1 ವಾರ, ಆಲ್ಮೋಸ್ಟ್ 1 ತಿಂಗಳ ತನಕನೂ ವೇಟ್ ಮಾಡಿ. ಓಕೆ, ಅದ್ರ ಮೇಲಿಂದನೂ ಈ ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಬೇರೆ ಥರನೇ ಪರಿವರ್ತನೆ ಆಗ್ತಿರ್ಬೋದು. ಇದು ಯೂಶುವಲ್ ಆ್ಯಂಟಿಬಯೋಟಿಕ್ಸ್ಗಾಗಲಿ, ಕೆಮ್ಮಿನ್ ಸಿರಪ್ಗಳಿಗಾಗಲಿ, ನೋವಿನ ಔಷಧಿಗಳಿಗಾಗಲಿ ಕಂಟ್ರೋಲ್ ಆಗಿಲ್ಲ ಅಂತ ಹೇಳಿದ್ರೆ, ಸೊ ದಯವಿಟ್ಟು ಅವಾಗ ನಿಮ್ಮ ತಜ್ಞರನ್ನು ಭೇಟಿ ಮಾಡಿ ಅವ್ರ ಸಲಹೆ ತಗೊಳ್ಳಿ. ಇನ್ನೂ ಹಲವಾರು ರೇರ್ ಕ್ಯಾನ್ಸರ್ಸ್ ಇರುತ್ತೆ, ಚರ್ಮದ ಕ್ಯಾನ್ಸರ್ ಆಗಿರ್ಬೋದು, ತುಂಬ ರೇರ್ ಕ್ಯಾನ್ಸರ್ಸ್ ಇರುತ್ತೆ. ಸೊ ರೇರ್ ಕ್ಯಾನ್ಸರ್ಸ್ ಆರ್ ಆಲ್ವೇಸ್ ರೇರ್, ಅದು ಪಿಕಪ್ ಮಾಡೋದು ರೇರ್ ಇರುತ್ತೆ. ಸೊ ದಟ್ ಈಸ್ ಫೈನ್. ಕಾಮನ್ ಕ್ಯಾನ್ಸರ್ಸ್ ಏನು ಲಕ್ಷಣಗಳಿದೆ ಅದನ್ನಂತೂ ನಾವು ಮಿಸ್ ಮಾಡಬಾರ್ದು. ದಯವಿಟ್ಟು ಈ ಥರ ತೊಂದರೆಗಳು ಬಂದರೆ ಹೆದರ್ಕೊಳ್ದೆ ನಿಮ್ಮ ಡಾಕ್ಟರ್ಸ್, ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ನ ಮೀಟ್ ಮಾಡಿ. ಮೋಸ್ಟ್ ಆಫ್ ದ ಟೈಮ್ಸ್ ಏನೂ ಇರಲ್ಲ, ಬಟ್ ಏನಾದರೂ ಇತ್ತು ಅಂತ ಹೇಳಿದ್ರು ನಾವು ಅರ್ಲಿ ಸ್ಟೇಜಸ್ಸಲ್ಲಿ ಯಾವುದೇ ಈ ಥರ ಕ್ಯಾನ್ಸರ್ ಲಕ್ಷಣಗಳನ್ನು ಪಿಕಪ್ ಮಾಡಿದ್ವಿ ಅಂತ ಹೇಳಿದ್ರೆ ಅದರ ಟ್ರೀಟ್ಮೆಂಟ್ ಆಗಲಿ, ಅದಕ್ಕೆ ಕ್ಯೂರೇಟ್ಸ್ ಆಗಲಿ ತುಂಬ ಎಕ್ಸಲೆಂಟ್ ಇರುತ್ತೆ. ಆ್ಯಂಡ್ ದಟ್ ವಿಲ್ ಇನ್ ಫ್ಯಾಕ್ಟ್ ಲೀಡ್ ಯು ಟು ಮೇಕ್ ಯು ಟು ಲೀಡ್ ಅ ನಾರ್ಮಲ್ ಲೈಫ್ ಸೂನರ್. ಓಕೆ, ಸೊ ನಾನು ಇಷ್ಟು ಹೇಳಿಬಿಟ್ಟು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಐ ಜಸ್ಟ್ ಹೋಪ್ ದಟ್ ದಿಸ್ ಮೆಸೇಜ್ ಡಸ್ ನಾಟ್ ಸ್ಕೇರ್ ಯು ಅಂತಂದರೆ ನೀವು ಭಯಭೀತರಾಗಿದ್ದೀರಾ.
ಅಂತ ಭಯಭೀತರಾಗಬಾರ್ದು. ಯಾಕೆಂದರೆ ನಾಲೆಡ್ಜ್ ಶುಡ್ ಮೇಕ್ ಅಸ್ ಪವರ್ಫುಲ್ ಅಂತಂದರೆ ನಮ್ಗೆ ಯಾವುದಾದ್ರೂ ಮಾಹಿತಿ ಸಿಕ್ಕಿದಾಗ ಆ ಮಾಹಿತಿಯಿಂದ ನಮ್ಗೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಹೇಳೋದನ್ನು ತೊಗೋಬೇಕು. ಯಾವುದೇ ಮಾಹಿತಿಯಿಂದ ನೀವು ಡಿಸ್ಕರೇಜ್ ಆಗಬಾರ್ದು. ಈ ಮಾಹಿತಿಯಿಂದ ಎಲ್ಲ ನನಗೆ ಇದೆ ಅಂತ ತಿಳ್ಕೊಂಡು ಹೆದರ್ಕೊಂಡು ಮನೇಲೇ ಸೇರ್ಕೋಬಾರ್ದು. ಆ್ಯಂಡ್ ಈ ಥರ ಮಾಹಿತಿಗಳನ್ನು ನೀವು ಹತ್ತಿರದಲ್ಲಿರೋರಿಗೆ, ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಹರಡಬೇಕಾಗುತ್ತೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.